ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು KSIC ಮೈಸೂರು ಸಿಲ್ಕ್ ಸ್ಯಾರಿಗೆ ಕುಚ್ಚನ್ನು ಹಾಕಿದ್ದೀನಿ. ಅದು ಓಲ್ಡ್ ಸ್ಟೈಲಲ್ಲಿ ಹಾಕಿದ್ದೀನಿ. ಥ್ರೆಡ್ನ ತೆಗೆದುಬಿಟ್ಟು ಕುಚ್ಚು ಹಾಕಿದ್ದೀನಿ. ಯಾವ ಥರ ಅಂದರೆ ನೋಡಿ, ಫಸ್ಟು ಈ ಥರ ಪಲ್ಲು ಸೈಡ್ ಬರುತ್ತಲ್ಲ, ಆ ಸೈಡ್ ಥ್ರೆಡ್ನ ನಾನು ಈ ಥರ, ಅಲ್ಲಿ ಗ್ಯಾಪ್ ಇರುತ್ತೆ, ಒಂದು ಸ್ವಲ್ಪ ಜರಿ ಬಿಟ್ಟಿರ್ತಾರೆ, ಆ ಗ್ಯಾಪ್ವರೆಗೂ ನಾನಿಲ್ಲಿ ಥ್ರೆಡ್ನ ಈ ಥರ ತೆಗಿತಾ ಇದ್ದೀನಿ. ನಿಧಾನಕ್ಕೆ ನೀಟಾಗಿ ತೆಗಿಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ತಕ್ಕೋಬೋದು. ಈ ಥರ ತೆಗೆದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ನಾನು ಮಿಡಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕತ್ರಿಯಿಂದ ಕಟ್ ಮಾಡಿದರೆ ನಮಗೆ ಲೆಂತ್ ಕಡಿಮೆ ಆಗುತ್ತಲ್ವಾ ಥ್ರೆಡ್ದು, ಆವಾಗ ನಮಗೆ ಇನ್ನೂ ಬೇಗನೆ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಕಟ್ಟೋದಕ್ಕೆ. ನೋಡಿ, ಈ ಥರ ಕಟ್ ಮಾಡಿಬಿಟ್ರೆ ಸ್ವಲ್ಪ ಲೆಂತ್ ಶಾರ್ಟ್ ಆಗುತ್ತಲ್ವ, ಆವಾಗ ನಮಗೆ ಥ್ರೆಡ್ನ ತೆಗೆಯೋಕ್ಕೆ ಇನ್ನು ಸ್ವಲ್ಪ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರಲ್ವ, ಅಲ್ಲಿವರೆಗೂ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಈ ಥರ ತೆಗಿತಾ ಹೋಗ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಧಾನಕ್ಕೆ ಈ ಥರನೇ ಕುಚ್ಚಬೇಕು ಅಂತಂದರೆ ನಾವು ಟೈಮ್ ತೊಗೊಂಡು ನಿಧಾನಕ್ಕೆ ಹಾಕ್ಬೋದು. ಈ ಥರ ನೋಡಿ, ಈ ಥರ ಥ್ರೆಡ್ನೆಲ್ಲ ನೀಟಾಗಿ ತೊಗೊಂಡು ಆಮೇಲೆ ಕುಚ್ಚನ್ನ ಕಟ್ಬೇಕು ನಾವು. ಎರಡು ಮೂರು ಹತ್ರ ಈ ಥರ ಕಟ್ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕದಾಗೆ ನಾವು ಈ ಥರ ಈಸಿಯಾಗಿ ಥ್ರೆಡ್ನ ತೆಗಿಬೋದು. ಲೆಂತ್ ಜಾಸ್ತಿ ಇದ್ದರೆ ತೆಗಿಯೋಕ್ಕಾಗಲ್ಲ. ನೋಡಿ, ಇದೇ ಥರನೇ ಥ್ರೆಡ್ನ ಎಲ್ಲ ನೀಟಾಗೆ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಪೇಷನ್ಸಿಂದ ತೆಗೆದ್ರೆ ನೀಟಾಗಿ ಬರುತ್ತೆ. ಇದೆಲ್ಲ ಬೇಡ ಅಂತಂದರೆ ಕಟ್ ಮಾಡಿ ಜಿಗ್ಜಾಗ್ ಮಾಡಿಸಿ ಕುಚ್ಚು ಕೂಡ ಹಾಕ್ಕೋಬೋದು, ಕ್ರೋಶ. ಅದು ಬೇಡ ಅಂತಂದರೆ ಈ ಥರ ಮಾಡ್ಕೊಳ್ಬೇಕು. ಸೀರೆ ಥ್ರೆಡ್ಡಲ್ಲೇ ನಾವು ಕುಚ್ಚು ಹಾಕ್ಕೋತೀವಿ ಅಂತಂದರೆ ಈ ಥರ ಥ್ರೆಡ್ನೆಲ್ಲ ತೆಗೆದು ನಾವು ಕಟ್ಬೋದು. ಇದು ಯಾವ ಥರ ಕಟ್ಟೋದು ಅಂತೇಳಿ ತೋರಿಸ್ತೀನಿ ನಾನು. ನೋಡಿ, ಥ್ರೆಡ್ನೆಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ. ಫುಲ್ಲೆಲ್ಲ ತೆಗೆದಿದ್ದೀನಿ ಸ್ಯಾರಿದು. ಎಲ್ಲಿ ಗ್ಯಾಪ್ ಬಿಟ್ಟಿರುತ್ತಲ್ವ ಅಲ್ಲಿವರೆಗೂ ಅಷ್ಟೇ ನಾನು ತೆಗೆದಿರೋದು. ಅದಾದಮೇಲೆ ಪಲ್ಲು ಹೇಗಿದೆಯೋ ಹಾಗೇ ಬಿಟ್ಟಿದ್ದೀನಿ. ನೋಡಿ, ಈ ಥರ ಕಟ್ಟಿದ್ದೀನಿ. ಇದನ್ನು ಯಾವ ಥರ ಕಟ್ಟೋದು ಅಂತೇಳಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ನೋಡಿ, ಸ್ವಲ್ಪನೇ ಥ್ರೆಡ್ ತೊಗೋಬೇಕು. ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ನಾನಿಲ್ಲಿ ತೋರಿಸ್ತೀನಿ. ಫಸ್ಟ್ ಈ ಥರ ಗಂಟನ್ನ ಹಾಕಬೇಕು. ಥ್ರೆಡ್ ಎಲ್ಲಿವರೆಗೂ ನಾವು ತೆಗೆದಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ನೀಟಾಗಿ ಬರೋ ಥರನೇ ನಾವು ನಾಟನ್ನ ಹಾಕಬೇಕಿಲ್ಲಿ. ನಾನಿಲ್ಲಿ ಇಷ್ಟು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ತೀರಾ ಜಾಸ್ತಿ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಗ್ಯಾಪ್ ತುಂಬ ಕಾಣಿಸುತ್ತೆ. ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನಾನು ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ನೋಡಿ, ಒಂದು 3 ಅಥವಾ 4 mm ಅಷ್ಟು ತೊಗೊಂಡ್ರೆ ಸ್ವಲ್ಪ. ಪ್ರತಿ ಸರಿನೂ ನಾವು ಅಳತೆ ಮಾಡಬೇಕು ಅಂತೇನಿಲ್ಲ. 1-2 ಸಲ ತೊಗೊಂಡ್ರೆ ನಮಗೆ ಅಂದಾಜು ಗೊತ್ತಾಗುತ್ತೆ ಎಷ್ಟು ತೊಗೊಂಡ್ರೆ ಥ್ರೆಡ್ಡು ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಅಷ್ಟು ತೊಗೋಬೇಕು. ತೊಗೊಂಡು ಈ ಥರ ನಾವು ನೀಟಾಗಿ ನಾಟ್ ಹಾಕಬೇಕು. 1-2 ಸಲ ತೊಗೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ತೊಗೊಂಡ್ರೆ ಥ್ರೆಡ್ ಕರೆಕ್ಟಾಗಿರುತ್ತೆ ಅಂತೇಳಿ. ಈ ಥರ ತೊಗೊಂಡು ಫಿಂಗರ್ ಮೇಲಿಂದ ಥ್ರೆಡ್ನ ತೊಗೋಬೇಕು. ಮೇಲ್ಗಡೆಯಿಂದ ಹಿಂಗೆ ತೊಗೊಂಡು ಕೆಳಗಡೆ ಬರಬೇಕದು ಥ್ರೆಡ್ಡು. ಈ ಥರ ನೋಡಿ, ಕೆಳಗಡೆ ಬಂದಮೇಲೆ ಅದನ್ನ ಒಳಗಡೆ ಈ ಥರ ಮಾಡಿಕೊಂಡು ಎಳಿಬೇಕು. ನೀಟಾಗಿ ಈ ಥರ ಎಳೆದಬೇಕು. ಟೈಟಾಗಿ ಎಳೆದ್ರೆ ಆಯಿತು. ಫಸ್ಟ್ ಎಲ್ಲ ಫುಲ್ ಇದೇ ಥರನೇ ಹಾಕಬೇಕು. ಸೆಕೆಂಡ್ ಏನು ಮಾಡಬೇಕು ಅಂದರೆ, ಇದರಲ್ಲಿ ಮತ್ತೆ 2 ಭಾಗ ಮಾಡ್ಕೊಂಡು, ಒಂದು ನಾಟ್ ಹಾಕಿದ್ದೀವಲ್ಲ, ಮತ್ತು ಇದರಲ್ಲಿ 2 ಭಾಗ ಮಾಡಿಕೊಂಡು ಮತ್ತೆ ಹಾಕಬೇಕು. ಅದನ್ನ ಯಾವ ಥರ ಅಂತೇಳಿ ತೋರಿಸ್ತೀನಿ ನಾನು ಇವಾಗ. ನೋಡಿ, ಇವಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು, ಯಾವ ಥರ ಅಂತೇಳಿ ಫುಲ್ಲು ಫಿನಿಶಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಸ್ಟಾರ್ಟಿಂಗ್ ಮಾತ್ರ ಫಸ್ಟ್ ಇದೆಯಲ್ಲ ಅದನ್ನು ಫುಲ್ ತೊಗೋಬೇಕು. ಅದರಲ್ಲಿ ಡಿವೈಡ್ ಮಾಡಬಾರ್ದು. ನೋಡಿ, ನೆಕ್ಸ್ಟ್ ಇದೆಯಲ್ಲ ಅದರಲ್ಲಿ ಈ ಥರ, ನೆಕ್ಸ್ಟ್ ಥ್ರೆಡ್ ಇದೆಯಲ್ವ ನಾವು ನಾಟ್ ಹಾಕಿರೋದು, ಅದರಲ್ಲಿ ನಾವು 2 ಭಾಗ ಮಾಡ್ಕೋಬೇಕು. ನೋಡಿ, ಈ ಥರ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಸೀರೆ ಥ್ರೆಡ್ಡಲ್ಲೇ ಕುಚ್ಚು ಬಂದ್ಬಿಡುತ್ತೆ. ನೋಡಿ, ಈ ಥರ ನಾನು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಮಾಡಿಕೊಂಡು ಈ ಥರ ಎರಡನ್ನೂ ಸೇರಿಸ್ಬಿಟ್ಟು ನಾಟ್ ಹಾಕಬೇಕು. ನೋಡಿ, ಎರಡನ್ನೂ ಈ ಥರ ಥ್ರೆಡ್ನ ತೊಗೊಂಡು ಮತ್ತು ಫಿಂಗರ್ ಮೇಲಿಂದ ಕೆಳಗೆ ಮಾಡಿ ಥ್ರೆಡ್ನ
ಇವಾಗ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾನಿವಾಗ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ನೀಟಾಗಿ ಈ ಥರ ನೋಡಿ ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇದೇ ಥರನೇ ಸೆಕೆಂಡ್ ಸ್ಟೆಪ್ಪು ಕೂಡ ಫುಲ್ ಕಂಪ್ಲೀಟ್ ಮಾಡಬೇಕು. ಇದೇ ಥರನೇ ಫಸ್ಟಿಂದ ಎಂಡ್ವರೆಗೂ ಫಸ್ಟ್ ಥ್ರೆಡ್ಡು ಮತ್ತು ಲಾಸ್ಟಲ್ಲಿರುತ್ತಲ್ಲ ಅದು ಮಾತ್ರ ಫುಲ್ ತೊಗೋಬೇಕು. ಮಿಕ್ಕಿದ್ದೆಲ್ಲ 2 ಭಾಗ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಲೈನಲ್ಲಿ ಇದೇ ಥರನೇ ಕಂಟಿನ್ಯೂ ಮಾಡಬೇಕು, ಯಾವುದೇ ಚೇಂಜಸ್ ಮಾಡಬಾರ್ದು. ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ನಾಲ್ಕು ಸ್ಟೆಪ್ಪಲ್ಲಿ ಡಿಸೈನು ಫಿನಿಶ್ ಆಗುತ್ತೆ. ನೋಡಿ ಇವಾಗ ನೆಕ್ಸ್ಟ್ ಇದೇ ಥರನೇ 2 ಪಾರ್ಟ್ ಮಾಡಿಕೊಂಡು ಥ್ರೆಡ್ನ ತೊಗೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಥರ ಡಿಸೈನ್ ಬೇಕು ಅಂತಂದರೆ ಟೈಮ್ ತುಂಬಾ ತಗೊಳುತ್ತೆ. ನಾವು ಥ್ರೆಡ್ನ ತೆಗಿಯೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀವೋ ಕುಚ್ಚು ಹಾಕೋದಕ್ಕೂ ಕೂಡ ಅಷ್ಟೇ ಟೈಮ್ ತೊಗೊಳುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ಈ ಥರ ಹಾಕ್ಕೊಳ್ಬೋದು ನಾವು. ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಹಾಕೋದು ಅಂತೇಳಿ 4 ಥ್ರೆಡ್ನ ತೊಗೊಂಡಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸಿದ್ದೀನಿ. ಆಮೇಲೆ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ. ನಿಮಗೆ ತೋರಿಸೋದಕ್ಕಷ್ಟೇ ಅಂತ ಫುಲ್ಲೆಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತೇಳಿ. ನೋಡಿ ಇವಾಗ ನನಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 3 ಎಳೆ ಮಾತ್ರ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 3 ಅಷ್ಟೇ ತೊಗೋಬೇಕು. ನೋಡಿ ಈ ಥರ ತೊಗೊಂಡು ಸೆಂಟ್ರಲ್ಲಿರೋದನ್ನು ಮಾತ್ರ 2 ಭಾಗ ಮಾಡಬೇಕು. 2 ಭಾಗ ಮಾಡಿ ಫಸ್ಟ್ ಇದೆಯಲ್ಲ ಅದನ್ನು ಫುಲ್ ತೊಗೋಬೇಕು. ಸೆಂಟ್ರಲ್ಲಿ ಅರ್ಧ ಮಾಡಿಕೊಂಡು ಸೆಂಟ್ರಲ್ಲಿರೋದನ್ನು ಸೇಮ್ ಲಾಕ್ ಮಾಡಿದ್ದೀವಲ್ವ ಅದೇ ಥರನೇ ಲಾಕ್ ಮಾಡಬೇಕು. ಈ ಥರ ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕೂಡ ಇದೇ ಥರನೇ ನಾಟ್ ಹಾಕಬೇಕು. ನೋಡಿ ಹಾಕ್ಕೊಂಡಾದ್ಮೇಲೆ ಇವಾಗ ಲಾಸ್ಟಿಗೆ 2 ಸೇರಿ ಒಂದು ಸಲ ಲಾಕ್ ಮಾಡಿದರೆ ಆಯಿತು. ಆಮೇಲೆ ಕುಚ್ಚು ಕಟ್ಬಿಟ್ರೆ ಫಿನಿಶ್ ಆಗುತ್ತೆ. ನೋಡಿ ಇವಾಗ 2 ಸೇರಿಸಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇವಾಗ ಏನು ಉಳಿದಿರುತ್ತಲ್ವ ಮಿಕ್ಕಿರುತ್ತೆ ಅದೇ ಥ್ರೆಡ್ನ ತೊಗೊಂಡು ಒಂದು ಸಲ ನಾನು ಈ ಥರ ಹಿಂಗೆ ಆ ಗ್ಯಾಪ್ ಒಳಗಡೆಯಿಂದ ತೊಗೊಳ್ತೀನಿ. ನೋಡಿ ಈ ಥರ ಮಾಡಿಕೊಂಡು ಇವಾಗ ಈ ಥರ ಅದನ್ನು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಇದ್ರ ಮೇಲೆ ನಾನು ಸಿಲ್ಕ್ ಥ್ರೆಡ್ದು ತೊಗೊಂಡಿದ್ದೀನಿ. ಅದನ್ನು ಕೂಡ 3 ಸೇಮ್ ಕಲರು ಸ್ಯಾರಿ ಏನಿದೆಯೋ ಆ ಕಲರ್ ತೊಗೊಂಡಿದ್ದೀನಿ. ಇನ್ನೊಂದು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಥ್ರೆಡ್ ಏನಿದೆಯಲ್ಲ ಅದ್ರ ಮೇಲ್ಗಡೆ ಈ ಥರ ಥ್ರೆಡ್ನ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ನ. ಅದನ್ನು ಈ ಥರ ಕವರ್ ಮಾಡಿಕೊಂಡು ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ 1-2-3 ಸಲ ನಾಟ್ ಹಾಕಿದರೆ ಆಯಿತು. ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾಟೆಲ್ಲ ಹಾಕಿದ್ದಾದಮೇಲೆ ನಿಮಗೆ ಎಷ್ಟು ಶಾರ್ಟ್ ಬೇಕೋ ಅಷ್ಟು ಶಾರ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಈ ಥರ ಎಲ್ಲ ಡಿಸೈನು ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ.
ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡಿದಾಗ. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಡಿಸೈನನ್ನು ನಾನು ಇನ್ನೊಂದು ಸ್ಯಾರಿಗೂ ಕೂಡ ಹಾಕಿದ್ದೀನಿ. ಅದರಲ್ಲಿ ಒಂದು ಚೇಂಜಸ್ ಮಾಡಿದ್ದೀನಿ. ಏನಪ್ಪ ಅಂದರೆ ಒಂದು ಸ್ಟೆಪ್ನ ಕಡಿಮೆ ಮಾಡಿದ್ದೀನಿ. ಎರಡನೇ ಸ್ಟೆಪ್ ಇದೆಯಲ್ವ ಅದನ್ನು ಕಡಿಮೆ ಮಾಡಿ ಡೈರೆಕ್ಟ್ ಫಸ್ಟ್ ಸ್ಯಾರಿಗೆ ಲಾಕ್ ಮಾಡಿರ್ತೀವಲ್ಲ, ನಾಟ್ ಹಾಕಿರ್ತೀವಲ್ಲ, ಅದಾದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಹಾಕಿರೋದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಈ ಸ್ಯಾರಿಯಲ್ಲಿ ಏನು ಮಾಡಿದ್ದೀನಿ ಚೇಂಜಸ್ ಅಂತಂದರೆ, ಫಸ್ಟ್ ಸ್ಯಾರಿಯಲ್ಲಿ ಸೆಕೆಂಡ್ ಸ್ಟೆಪ್ ಹಾಕಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗೆ ಮೂರಳೆ ತೊಗೊಂಡು ಅದನ್ನು ಲಾಕ್ ಮಾಡಿ ಕಟ್ಟಿರೋದು ಅಷ್ಟೇ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ ಕೂಡ ಚೇಂಜಸ್ ಇರಲಿ ಅಂತೇಳಿ ಈ ಥರ ಹಾಕಿದ್ದೀನಿ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಿಂತ ಸ್ವಲ್ಪ ಬೇಗ ಕಂಪ್ಲೀಟ್ ಆಗುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಎರಡೂ ನೋಡೋದಕ್ಕೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡಿದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.